ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಬೆಳಿಗ್ಗೆನೇ ಈಗ ಅಡುಗೆ ಮನೆಯಲ್ಲಿ ಹಾಜರಾಗಿದ್ದೀನಿ. ಗಂಟೆ ಸುಮಾರು ಈಗ ಒಂದು 8:30 ಆಗಿತ್ತು. ಇವಾಗ ಏನು ತಿಂಡಿ ಮಾಡೋದಪ್ಪ ಅಂತ ಯೋಚನೆ ಮಾಡಿ ಫೈನಲಿ ಮೆಂತೆ ಮುದ್ದೆ ಮಾಡಿ ತಿನ್ನೋಣ ಅಂತೇಳಿ ಡಿಸೈಡ್ ಆದ್ವಿ. ಇವತ್ತು ತನುಗೆ ಸ್ಕೂಲಿಗೆ ರಜೆ ಇತ್ತು, ಹಂಗಾಗಿ ಇಬ್ಬರೂ ಮೆಂತೆ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡು ಬೆಳಗ್ಗೆ 6:30ಗೆ ಡ್ಯೂಟಿಗೆ ಹೋಗ್ಬಿಟ್ಟಿದ್ರು, ಹಂಗಾಗಿ ಅವ್ರೇನು ಬ್ರೇಕ್ಫಾಸ್ಟಿಗೆ ಬರೋದಿಲ್ಲ ಅಂತ ಹೇಳಿದರು. ಇಬ್ಬರಿಗೆ ಅಲ್ವಾ ಅಂತೇಳಿ ಮೆಂತೆ ಮುದ್ದೆಗೆ ಡಿಸೈಡ್ ಆದ್ವಿ. ಆಲ್ರೆಡಿ ಇವಾಗ ನಾನು ಮೆಂತೆ ಮುದ್ದೆ ಮಾಡೋದಕ್ಕೆ 2 ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನು ಬಾಣಲಿಯಲ್ಲಿ ಮಾಡ್ಕೊತೀನಿ. ಹಂಗಾಗಿ ಬಾಣಲಿಗೆ ನೀರನ್ನು ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಈಗ ಕಪ್ಪು ಬೆಲ್ಲ, ಇದು ನಮ್ಮಮ್ಮ ಬಂದಿದ್ದರು. ನಮ್ಮಮ್ಮ ಒಂದು 20 ದಿನ ಹಿಂದೆ ಬಂದಿದ್ದರು. ನಮ್ಮಮ್ಮ ಬಂದಾಗ ಕಪ್ಪು ಬೆಲ್ಲ ತೊಗೊಂಬಂದಿದ್ರು. ಆ ಕಪ್ಪು ಬೆಲ್ಲನೇ ಹಾಕ್ತಾಯಿದ್ದೀನಿ. ಬಿಳಿ ಬೆಲ್ಲದಕ್ಕಿಂತ ಕಪ್ಪು ಬೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ, ಹಂಗಾಗಿ ಜಾಸ್ತಿ ಕಪ್ಪು ಬೆಲ್ಲನೇ ಬಳಸಿದರೆ ಒಳ್ಳೆಯದು. ಏನಂದರೆ ಮುದ್ದೆ ಕಲರ್ ಒಂಚೂರು ಬ್ಲ್ಯಾಕ್ ಬರುತ್ತೆ, ಫುಲ್ ಬ್ಲ್ಯಾಕ್ ಆಗೋಲ್ಲ, ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ ಅಷ್ಟೇ. ಹಾಗೆ ತುಪ್ಪ ಬೇರೆ ಖಾಲಿಯಾಗಿತ್ತು. ಬೆಳಗ್ಗೆನೇ ಹೋಗಿ ತುಪ್ಪ ಕೂಡ ತಂದಿದ್ದಾಯಿತು, ನಂದಿನಿ ತುಪ್ಪ. ಒಂದು 1/4 ಲೀಟ್ರ್ ತೊಗೊಂಬಂದಿದ್ದು ಅಷ್ಟೇ. ಇವಾಗ ಅದನ್ನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಹಾಗೆ ಮೆಂತೆ ಮುದ್ದೆ ತುಂಬಾ ಹೆಲ್ತ್ ಒಳ್ಳೆಯದು. ನಾನು ತುಂಬ ಸತಿ ಹೇಳಿದ್ದೀನಿ. ಅಂದರೆ ಒಂಥರ ಶಕ್ತಿ ಕೊಡುತ್ತೆ ನಮಗೆ. ಮೆಂತೆ ಮುದ್ದೆಗೆ ಈ ಜವಿ ಗೋಧಿ, ಮಾಮೂಲಿ ಗೋಧಿ, ಅಕ್ಕಿ, ಆಮೇಲೆ ಉದ್ದಿನ ಬೇಳೆ, ಉದ್ದಿನ ಕಾಳು ಬರುತ್ತಲ್ವ, ಅದು ಕಪ್ಪು ಉದ್ದಿನ ಕಾಳು ಹಾಕಿ ಮಾಡೋದು ನಾನು. ಕಪ್ಪು ಉದ್ದಿನ ಕಾಳು ಬರುತ್ತಲ್ಲ, ಅದು ಒಳ್ಳೆಯದು. ಆಮೇಲೆ ಇದು ಮೆಂತ್ಯ ಎಲ್ಲ ಹಾಕಿ ಮಾಡ್ತೀವಲ್ವ, ಘಮ 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 ಅಂತ ಇರುತ್ತೆ. ಏಲಕ್ಕಿ ಎಲ್ಲ ಹಾಕಿರ್ತೀವಿ, ಸಖತ್ತಾಗಿರುತ್ತೆ ಮಾತ್ರ. ನಾನು ಮೆಂತೆ ಮುದ್ದೆ ಹಿಟ್ಟು ಮಾಡೋದು ಯಾವ ರೀತಿ ಅಂತೇಳಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಒಂದು 2 ಸತಿ ಶೇರ್ ಮಾಡಿಬಿಟ್ಟಿದ್ದೀನಿ ಅದನ್ನು. ನಿಮ್ಗೇನಾದರೂ ವೀಡಿಯೋ ಬೇಕು ಮೆಂತೆ ಮುದ್ದೆ ಹಿಟ್ಟದು ಅಂತೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಬೇಕಾದರೆ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ನೀವು ಬೇಕಾದರೆ ಫುಲ್ ವೀಡಿಯೋ ನೋಡ್ಬೋದು ಯಾವ ರೀತಿ ಮಾಡೋದು ಏನು ಅಂತ. ಮೆಂತೆ ಮುದ್ದೆ ಮಾತ್ರ ನಿಜವಾಗ್ಲೂ ಹೆಲ್ತ್ ಒಳ್ಳೆಯದು. ಬಾಡಿ ತುಂಬ ತಂಪಾಗಿಡುತ್ತೆ. ಯಾರಿಗೆ ಬಾಡಿ ತುಂಬ ಹೀಟ್ ಆಗುತ್ತೆ ಅಂಥವ್ರಿಗಂತೂ ತುಂಬ ಒಳ್ಳೆಯದು. ಆಮೇಲೆ ಹೆಣ್ಮಕ್ಳು ಋತುಮತಿ ಆದಾಗ ಅವರಿಗೆ ಕೊಡೋದಕ್ಕೆ, ಮತ್ತು ನಮ್ಮ ಸೈಡಲ್ಲಿ ಏನಪ್ಪ ಅಂತೇಳಿದ್ರೆ ಮದುಮಕ್ಳಿಗೆ ಕೊಡ್ತಾರೆ, ಮತ್ತು ಬಾಣಂತಿಯರಿಗೆ ಕೊಡ್ತಾರೆ, ಮತ್ತು ಹೆಣ್ಮಕ್ಳು ಋತುಮತಿ ಆಗ್ತಾರಲ್ವ, ಆ ಹೆಣ್ಮಕ್ಳಿಗೆ ಕೊಡ್ತಾರೆ. ಶಕ್ತಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ, ದೇಹ ತಂಪಾಗಿರುತ್ತೆ, ದೇಹಕ್ಕೆ ಶಕ್ತಿ ಅಂತೇಳಿ. ಸಿಹಿ ಮುದ್ದೆ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅನ್ನೋಂಥವ್ರು ಬೇಕಾದರೆ ಸಾಂಬಾರು ಜೊತೆನೂ ತಿನ್ಬೋದು ಮಾಡಿಕೊಂಡು. ಹಾಗೆ ಇವಾಗ ಆಲ್ರೆಡಿ ನಾನು ಅದು ಸೋಸ್ದೆ, ಯಾಕಂದರೆ ಕಪ್ಪು ಬೆಲ್ಲದ್ದು ಏನಿರುತ್ತೆ ನೋಡಿ, ಇದು ಕಸ ಅದೆಲ್ಲ ಇತ್ತು, ಹಂಗಾಗಿ ಸೋಸಿ ಮತ್ತೆ ಅದೇ ಬಾಣಲಿಗೆ ಹಾಕಿ ಇವಾಗ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಬಿಡ್ತೀನಿ ಮುದ್ದೆನ. ಮಾತ್ರ ಮುದ್ದೆ ಮಾಡ್ತಾ ಇದ್ದಾಗ ಘಮ 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 ಅಂತ ವಾಸನೆ ಬರ್ತಾ ಇರುತ್ತೆ. ಆ ಬೆಲ್ಲದ ವಾಸನೆ, ಆ ಮೆಂತ್ಯ ವಾಸನೆ. ಮೆಂತ್ಯ ಮುದ್ದೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂದು ಮೀಡಿಯಮ್ ಸೈಜಲ್ಲಿ ವಾರಕ್ಕೆ 1 ಸತಿ 2 ಸತಿ ಮಾಡ್ಕೊಂಡು ತಿಂದರೂ ಒಳ್ಳೆಯದು. ಸಣ್ಣ ಮಕ್ಕಳು ಮನೆಯಲ್ಲಿದ್ದಾರೆ ಅಂತಂದರೆ, ಅವರಿಗೆ ಶಕ್ತಿ ಇಲ್ಲ ಅಂದರೆ, ವೀಕ್ ಇದ್ದಾರೆ ಅಂತಂದರೆ, ಅವರಿಗೆ ಮಾಡಿಕೊಟ್ರೆ ಒಂದು ಸಣ್ಣ ಮುದ್ದೆ ಸ್ಕೂಲಿಂದ ಬಂದಮೇಲೆ ಏನೋ ಒಂದು ಸಾಯಂಕಾಲ ಒಂದು ಚಿಕ್ಕದಾಗಿ ಒಂದೊಂದು ಮುದ್ದೆ ಮಾಡಿ ತಿನ್ನಿಸ್ಬಿಟ್ರು ಕೂಡ ಸಣ್ಣಗಿರೋರು ದಪ್ಪಗಾಗ್ಬಿಡ್ತಾರೆ. ನಾವು ಯಾಕಪ್ಪ ಬಾಡಿ ಕಡಿಮೆನೇ ಆಗಲ್ಲ ಅಂತಂದರೆ ಇದೇ ಕಾರಣ. ಆವಾಗವಾಗ ಮೆಂತ್ಯ ಮುದ್ದೆ ತಿಂತಾ ಇರ್ತೀವಿ, ಯಾಕಂದರೆ ಮೆಂತ್ಯ ಮುದ್ದೆ ನಮ್ಗೆ ಇಷ್ಟ. ಹಂಗಾಗಿ ಸೊ ಮುದ್ದೆಗೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೆ. ನನಗೆ ಅನ್ನಿಸ್ತು, ಅಯ್ಯಯ್ಯೋ ಸ್ವಲ್ಪ ಗಟ್ಟಿ ಆಗ್ಬಿಡ್ತಲ್ಲ ಅಂತ ಅನ್ನಿಸ್ತು. ಆಮೇಲೆ ಏನು ಮಾಡಿದೆ ಅಂದರೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮತ್ತೊಂದು 2 ನಿಮಿಷ ಬೇಯೋದಕ್ಕೆ ಇಟ್ಬಿಟ್ಟೆ. ಸಣ್ಣ ಉರಿ ಮಾಡಿಬಿಟ್ಟು, ಉರಿ ಜಾಸ್ತಿ ಮಾಡ್ಕೊಬಾರ್ದು, ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ಸಣ್ಣ ಉರಿಯಲ್ಲಿ ಬೇಯಿಸಿ 2 ನಿಮಿಷ ಆದಮೇಲೆ ಮತ್ತೆ ನೋಡಿ ಇನ್ನೊಂದು ಸತಿ ಚೆನ್ನಾಗಿ ತಿರುಗಿಸ್ಬಿಡ್ತೀನಿ. ಈ ರೀತಿ ಗಟ್ಟಿ ಆದಾಗ ಈ ರೀತಿ ಸಣ್ಣ ಪುಟ್ಟ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಮತ್ತೊಂಚೂರು ನೀರು ಹಾಕಿ ಬೇಯಿಸಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಯ್ತು ಅಷ್ಟೇ. ಮುದ್ದೆ ಸಾಫ್ಟಾಗಿ ಬೆಣ್ಣೆ ಥರ ಬರಬೇಕು, ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ನಮಗಂತೂ ಸಿಹಿ ಮುದ್ದೆನೇ ಇಷ್ಟ ಆಗುತ್ತೆ. ನಂಗೆ ಮೆಂತ್ಯ ಮುದ್ದೆ ಅಂದರೆ ಸಿಹಿ ಮುದ್ದೆ, ಅದಕ್ಕೆ ತುಪ್ಪ ಎಲ್ಲ ಹಾಕ್ಕೊಂಡು ಬೆಲ್ಲ ಹಾಕಿ ಮಾಡ್ತೀವಲ್ಲ ಅದೇ ಇಷ್ಟ. ನಂಗೆ ಸಾರು ಜೊತೆ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಈ ಶುಗರ್ ಇರೋರು ಅಂಥವ್ರು ಇಂಥವ್ರು ವಯಸ್ಸಾದವ್ರು ತಿಂತೀವಿ ಅಂತಂದರೆ ಹಿಂಗೆ ಮಾಡ್ಕೊಂಬಿಟ್ಟು ಬೆಲ್ಲ ಹಾಕ್ಕೊಳ್ದೆ ಹಂಗೆ ಸಾರು ಜೊತೆ ಮಾಡಿಕೊಂಡು ತಿನ್ಬೋದು. ಮತ್ತೊಂದು ಸತಿ ಎಲ್ಲ ಚೆನ್ನಾಗಿ ತಿರುಗಿಸಿ ಸಣ್ಣ ಉರಿ ಮಾಡಿ ಬೇಯಿಸಿದೆ. ಇವಾಗ ಮುದ್ದೆ ಎಲ್ಲ ಕಂಪ್ಲೀಟಾಗಿ ಬೆಂದಿದೆ. ಒಂದು 5-6 ನಿಮಿಷ ಬೇಯಿಸ್ತೀನಿ ಸಣ್ಣ ಉರಿಯಲ್ಲಿ. ನೋಡಿ ಮುದ್ದೆ ಆಗಿದೆ. ಇವಾಗ ಮತ್ತೆ ಇನ್ನೊಂದು ಸತಿ ತಿರುಗಿಸ್ಕೊಂಬಿಟ್ಟು ಚೆನ್ನಾಗಿ ಉಂಡೆ ಕಟ್ಕೊಳ್ಳೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ತಟ್ಟೆ ನೀರು ಎಲ್ಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಕೈಗೆ ಹೆಚ್ಕೊಂಬಿಟ್ಟು ಮುದ್ದೆನ ಬಿಸಿ ಬಿಸಿ ಇರುತ್ತಲ್ವ, ಹಂಗಾಗಿ ಹೆಚ್ಕೊಂಬಿಟ್ಟು ಮುದ್ದೆನ ಕಟ್ಕೊಳ್ಳೋದಷ್ಟೇ.
ಮೆಂತ್ಯ ಮುದ್ದೆ ರೆಡಿ ಆಯಿತು. ಮೆಂತ್ಯ ಮುದ್ದೆ ಇವಾಗ ತಿನ್ನೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀವಿ. ತನು ಮಾತ್ರ ನನಗೆ ಇಷ್ಟು ದಪ್ಪ ಹಾಕಿದ್ದೀರಾ ಹಂಗೆ ಹಿಂಗೆ ಅಂತ ರಾಗ ಆಡ್ತಾಯಿದ್ಲು. ನೀನೇನಾದರೂ ರಾಗ ಆಡು ತಿನ್ನು ಅಂತ ಹೇಳ್ಬಿಟ್ಟು ಅವಳಿಗೆ ಮುದ್ದೆ ಕೊಟ್ಬಿಟ್ಟು ನಾನು ಇವಾಗ ಮುದ್ದೆನ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀನಿ. ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಯಾರಿಗೆಲ್ಲ ಮೆಂತ್ಯ ಮುದ್ದೆ ಇಷ್ಟ ಅವ್ರಿಗೆಲ್ಲ. ಸೊ ಮೆಂತ್ಯ ಮುದ್ದೆಗೆ ಚೆನ್ನಾಗಿ ಈ ರೀತಿ ತುಪ್ಪಕ್ಕೆ ಡಿಪ್ ಮಾಡ್ಕೊಂಬಿಟ್ಟು ಕುಳುಕ್ಕಂತ ನುಂಗೋದು. ತುಪ್ಪ ಇಲ್ಲದೆ ಕಮ್ಮಿ ತುಪ್ಪದಲ್ಲಿ ತಿನ್ನೋಕ್ಕೋದ್ರೆ ಗಂಟ್ಲಲ್ಲಿ ಅಂಟ್ಕೊಳ್ಳುತ್ತೆ, ಹಂಗಾಗಿ ತುಪ್ಪದ ಜೊತೆ ಚೆನ್ನಾಗಿ ಡಿಪ್ ಮಾಡ್ಕೊಂಡು ತಿನ್ನಬೇಕು. ಸೊ ನಾನು ಇವಾಗ ಚೆನ್ನಾಗಿ ಡಿಪ್ ಮಾಡಿಕೊಂಡು ಆ ಮೆಂತ್ಯ ಮುದ್ದೆ ಸ್ಮೆಲ್ನೆಲ್ಲ ತೊಗೊಂಡು ತಿಂತಾಯಿದ್ದೀನಿ. ಈ ರೀತಿ ಬಾಯಿಗೆ ಹಾಕ್ಕೊಂಡು ಗುಳುಕ್ಕಂತ ನುಂಗ್ಬಿಟ್ರೆ ಸಖತ್ತಾಗಿ ಫೀಲೇ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೆಂತ್ಯ ಮುದ್ದೆ ತಿನ್ನೋದು. ಸೊ ಅದಾದಮೇಲೆ ಯಾವುದೂ ವ್ಲಾಗ್ ಮಾಡಲಿಲ್ಲ, ಕಂಟಿನ್ಯೂ ಮಾಡಲಿಲ್ಲ. ಸಾಯಂಕಾಲ ತನಕ ತನು ಓದ್ಕೋತಾ ಇದ್ಲು, ಹಂಗಾಗಿ ಅವಳು ಓದ್ಕೋತಾ ಇರಲಿ ಅಂತೇಳ್ಬಿಟ್ಟು ನಾನು ನನ್ನ ಪಾಡಿಗೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಆಗಿ ಮತ್ತು ಸಾಯಂಕಾಲ ತನುನ ಅಂದರೆ 4 ಗಂಟೆಯಿಂದ 6 ಗಂಟೆ ತನಕ ಟ್ಯೂಷನ್ ಇತ್ತು. 6 ಗಂಟೆಗೆ ಅವಳಿಗೆ ಟ್ಯೂಷನಿಗೆ ಬಿಟ್ಟು 6 ಗಂಟೆಗೆ ಕರ್ಕೊಂಬಂದೆ, 4 ಗಂಟೆಗೆ ಬಿಟ್ಬಿಟ್ಟು ಬರ್ತಾ ಹಂಗೇ ಏನಾದರೂ ಕೊಡ್ಸಮ್ಮ ಅಂತ ಅಂದ್ಲು ಅಂತೇಳಿ ಮನೆ ಹತ್ರನೇ ಗೋಬಿ ಮಂಚೂರಿ ಮಾಡ್ತಾರೆ. ಇದು ಗೋಬಿ ಮಂಚೂರಿ ಅಲ್ಲ, ಕ್ಯಾಬೇಜ್ ಮಂಚೂರಿ ತೊಗೊಂಡ್ವಿ. ನಾನು ತನು ಹಾಫ್ ಪ್ಲೇಟ್ ತೊಗೊಂಡ್ವಿ. ಮನೆ ಹತ್ರ ಇರೋರು ಅಂತೇಳ್ಬಿಟ್ಟು ಹಾಫ್ ಪ್ಲೇಟಿಗೆ ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಅವರು, ಫುಲ್ ಪ್ಲೇಟ್ ಥರ. ಸೊ ಇವಾಗ ಕಾಫಿ ಮಾಡಿಕೊಂಡು ಬಿಸಿ ಬಿಸಿ ಕ್ಯಾಬೇಜ್ ಮಂಚೂರಿ ತಿಂತಾಯಿದ್ದೀವಿ. ಚಳಿಗೆ ಏನಾದರೂ ತಿನ್ನಬೇಕು ಅನಿಸುತ್ತೆ. ಏನಾದರೂ ಮಾಡಿಕೊಡೋಣ ಅಂದರೆ ನನಗೆ ಸ್ವಲ್ಪ ಸೋಮಾರಿತನ ಆದಂಗೆ ಆಗ್ತಾಯಿತ್ತು ಚಳಿಗೆ, ಯಾರು ಮಾಡ್ತಾರಪ್ಪ ಅಂತ. ಹಂಗಾಗಿ ಕ್ಯಾಬೇಜ್ ಮಂಚೂರಿ ಸ್ಮೆಲ್ ಬೇರೆ ಚೆನ್ನಾಗಿ ಬರ್ತಾಯಿತ್ತು ಅಂತೇಳಿ ಇಬ್ಬರು ಹಾಫ್ ಪ್ಲೇಟ್ ತೊಗೊಂಡ್ವಿ. ಹಾಫ್ ಪ್ಲೇಟ್ ತಿನ್ನೋ ಅಷ್ಟೊತ್ತಿಗೆ ನಂಗೆ ಸುಸ್ತಾಗ್ಬಿಡ್ತು. ನಾನು ಯಾವಾಗ್ಲೂ ಒಂದು ಹಾಫ್ ಪ್ಲೇಟ್ ತೊಗೊಂಬಂದರೆ ಅದರಲ್ಲಿ ಒಂದು 2-3 ತಿಂದ್ಬಿಟ್ಟು ಸುಮ್ಮನಾಗ್ಬಿಡ್ತಿದೆ. ಇವತ್ತು ನಾನು ಕೂಡ ಹಾಫ್ ಪ್ಲೇಟ್ ತೊಗೊಂಬಿಟ್ಟಿದ್ದೀನಿ. ಕಷ್ಟಪಟ್ಟು ತಿಂದೆ ಅಂತಲೇ ಹೇಳ್ಬೋದು, ಇಷ್ಟಪಟ್ಟೆ ಅನ್ನೋದಕ್ಕಿಂತ. ಮತ್ತು ಬಿಸಿ ಬಿಸಿ ಕಾಫಿ ಕುಡಿತಾ ಏನು ಅಡುಗೆ ಮಾಡೋದು ಅಂತ ಯೋಚಿಸ್ತಾನೆ ಇದ್ದೆ. ಆಮೇಲೆ ಫೈನಲಿ ಮೊಟ್ಟೆ ಬಿರಿಯಾನಿ ಮಾಡಿಬಿಡೋಣ, ಎಗ್ ಬಿರಿಯಾನಿ ಅಂತ ಅಂದ್ಕೊಂಡು ಎಗ್ ಬಿರಿಯಾನಿಗೆಲ್ಲ ಕಟ್ಟಿಂಗ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಮೊಟ್ಟೆನೂ ಎಲ್ಲ ಬೇಯಿಸ್ಕೊಂಡು ಮೊಟ್ಟೆನೂ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊಂಡು, ಅಂದರೆ ಸ್ವಲ್ಪ ಕಟ್ ಮಾಡ್ತೀವಲ್ವ ಬಿರಿಯಾನಿಗೆ, ಆ ರೀತಿ ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಇವಾಗ ಎಗ್ ಬಿರಿಯಾನಿ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ. ಯೂಶ್ವಲಿ ಬಿರಿಯಾನಿಗೆ ಪಾತ್ರೆನೂ ಯೂಸ್ ಮಾಡ್ಕೋತೀನಿ. ಈ ಥರ ನಮ್ಮನೆದು ದೊಡ್ಡ ಕುಕ್ಕರ್ ಇದು, ಈ ಕುಕ್ಕರ್ನ ಯೂಸ್ ಮಾಡ್ಕೋತೀನಿ. ಬಿರಿಯಾನಿಗೆ ಪಲಾವ್ಗೆಲ್ಲ ನಾನು ಇದೇ ಕುಕ್ಕರ್ನ ಯೂಸ್ ಮಾಡ್ಕೋತೀನಿ. ನನಗೆ ಇದು ತುಂಬ ಇಷ್ಟವಾದ ಕುಕ್ಕರು, ಪ್ಯಾನ್ ಕುಕ್ಕರ್ ಥರ ಇದೆಯಲ್ವ, ಹಾಗಾಗಿ ಈ ಉದ್ದುದ್ದುಗಿರೋ ಕುಕ್ಕರ್ಗಿಂತ ಈ ಥರ ಅಗಲ ಇರೋ ಕುಕ್ಕರ್ಗಳು ನಂಗೆ ಇಷ್ಟ ಆಗುತ್ತೆ. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ, ಪಲಾವ್ ಎಲೆ, ಆಮೇಲೆ ಮರಾಠಿ ಮೊಗ್ಗು, ಲವಂಗ, ಚಕ್ಕೆ ಮತ್ತು ನಕ್ಷತ್ರದ ಹೂವು, ಏಲಕ್ಕಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಸೋಂಪೆಲ್ಲ ಹಾಕ್ಕೋಬೋದು. ನಾನು ತುಂಬ ಮಸಾಲ ಬೇಡ ಅಂತೇಳಿ ಇಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿ ಆದಮೇಲೆ ಹಸಿರು ಮೆಣಸಿಕಾಯಿ ಒಂದು 5 ಹಾಕಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಿರಿಯಾನಿ ಮಾಡಬೇಕಾದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಪೇಸ್ಟ್ ಹಾಕ್ಕೊಂಡು ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ಮೆಲ್ಲೆಲ್ಲ ಹೋಗಬೇಕು, ಆ ರೀತಿ ಹಸಿ ಸ್ಮೆಲ್ ಥರ ಇರುತ್ತಲ್ವ ಅದೆಲ್ಲ ಹೋಗಬೇಕು. ಹಂಗೆ ಫ್ರೈ ಮಾಡ್ಕೊಂಡಾದಮೇಲೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ. 2 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕ್ತೀನಿ, ಹಂಗಾಗಿ 2 ಟೊಮೆಟೊ, ಒಂದು ಮೀಡಿಯಮ್ ಸೈಜ್ದು 2 ಟೊಮೆಟೊ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಮೆತ್ತಗೆ ಬೆಂದು ಸಾಫ್ಟಾಗಿ ಆಗಿದೆ. ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊತೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ತೀನಿ. ಹಾಗೆ 1 ಸ್ಪೂನಷ್ಟು, ಅಂದರೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡ್ರು. ಇಷ್ಟನ್ನು ಹಾಕ್ಕೊಂಡಾದಮೇಲೆ ಮೊಸರು ಕೂಡ ಹಾಕ್ಕೊತೀನಿ. ಇದಕ್ಕೆ 1 ಕಪ್ಪಷ್ಟು ಮೊಸರು ಹಾಕ್ಕೊತೀನಿ. ಹಾಕ್ಕೊಬಿಟ್ಟು ಇವಾಗ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೋತಾ ಇದ್ದೀನಿ. ಇದೆರಡು ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ. ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. 3 ಮೊಟ್ಟೆನ ಸ್ವಲ್ಪ ಸ್ವಲ್ಪ ಸೈಡಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊಟ್ಟೆ ಸೀಳೋದು ಅಂತಾರಲ್ವ ಆ ರೀತಿ. ಮಸಾಲೆ ಎಲ್ಲ ಚೆನ್ನಾಗಿ ಮೊಟ್ಟೆ ಒಳಗೆ ಹೋಗ್ಬೇಕಲ್ವ, ಹಂಗಾಗಿ ಸ್ವಲ್ಪ ಸ್ವಲ್ಪ ಆ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಚೂರು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಕ್ಕಿ ಸೇರಿಸ್ತೀನಿ. ಮಾಮೂಲಿ ಸೋನಾ ಮಸೂರಿ ಅಕ್ಕಿನೇ ಒಂದು 10 ನಿಮಿಷ ಮುಂಚೆ ತೊಳೆದು ಹಾಗೇ ಇಟ್ಟಿದ್ದೆ, ನೆನೆಸಿದ್ದೆ. ಅದೇ ಸೋನಾ ಮಸೂರಿ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಜೀರಾ ರೈಸ್ ಬೇಕಾದರೆ ಹಾಕ್ಕೋಬೋದು, ಬಾಸುಮತಿ ಬೇಕಾದರೂ ಹಾಕ್ಕೋಬೋದು, ಎರಡರಲ್ಲೂ ಚೆನ್ನಾಗಾಗುತ್ತೆ. ಜೀರಾ ರೈಸಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ನಾನು ಮಾಮೂಲಿ ಸೋನಾ ಮಸೂರಿ ಅಕ್ಕಿನೇ ಹಾಕ್ತಾಯಿದ್ದೀನಿ. ಆಮೇಲೆ ಗೋಬಿ ಮಂಚೂರಿ ತಿಂದಮೇಲೆ ಡಿಸೈಡ್ ಮಾಡಿದ್ದು ಬಿರಿಯಾನಿ ಮಾಡೋದು ಅಂತೇಳಿ. ಮನೇಲಿ ಯಾವ ಅಕ್ಕಿ ಇತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು ಎಗ್ ಬಿರಿಯಾನಿ ಎಲ್ಲ ಮಾಡಿ. ಚಿಕನ್ ಬಿರಿಯಾನಿ ಮಾತ್ರ ಅವತ್ತು ನನ್ನ ಹಸ್ಬೆಂಡ್ ಮಾಡಿದರು ಒಂದು 15 ದಿನ ಹಿಂದೆ. ಎಗ್ ಬಿರಿಯಾನಿ ಅಂತ ಮಾಡಿಬಿಟ್ಟು ತುಂಬಾ ತಿಂಗಳಾನುಗಟ್ಲೆ ಆಗಿತ್ತು. ಸರಿ ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ. ಹಂಗೇ ಇವಾಗ ನೀರು ಹಾಕ್ತಾಯಿದ್ದೀನಿ. ಅಂದರೆ ಅಕ್ಕಿ ಡಬಲ್ಲು, ಅಂದರೆ 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟ ನೀರು. ನಾನಿಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿದ್ದೆ, ಹಂಗಾಗಿ 3 ಲೋಟ ನೀರು ಹಾಕಿದ್ದೀನಿ. ನೀರು ಅಳತೆ ಕರೆಕ್ಟಾಗಿ ಹಾಕೋಬೇಕು, ಇಲ್ಲದೆ ಹೋದರೆ ಅನ್ನ ಜಾಸ್ತಿ ಬೆಂದ್ಬಿಟ್ರೆ ಇದಾಗ್ಬಿಡುತ್ತೆ, ಗಂಜಿ ಹಿಡಿದ್ಬಿಡುತ್ತೆ. ಹಂಗಾಗಿ ಸೊ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಈಗ ಚೆಕ್ ಮಾಡ್ತಾಯಿದ್ದೀನಿ. ಇನ್ನೊಂಚೂರು ಉಪ್ಪು ಬೇಕಿತ್ತು, ಹಂಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಉಪ್ಪನ್ನೆಲ್ಲ ಸೇರಿಸಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು 3 ವಿಷಲ್ ಕೂಗಿಸ್ತೀನಿ. ಒಬ್ಬೊಬ್ಬರು ಮನೆ ಕುಕ್ಕರಲ್ಲಿ 2 ವಿಷಲ್ ಕೂಗಿಸಿದ್ರೇ ಆಗೋಗುತ್ತೆ. ಈ ನಮ್ಮನೆ ಕುಕ್ಕರಲ್ಲಿ ಮಾತ್ರ 3 ವಿಷಲ್ ಕೂಗಿಸಿದ್ರೆ ಕರೆಕ್ಟಾಗಿ ಆಗುತ್ತೆ. ವಿಷಲ್ ಆಯ್ತು. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇವಾಗ ಕಂಪ್ಲೀಟಾಗಿ ಅದ್ರದ್ದು ಹಬೆ ಎಲ್ಲ ಹೋದ್ಮೇಲೆ ತೆಗ್ದು ತೋರಿಸ್ತಾ ಇದ್ದೀನಿ. ಸೊ ಮೊಟ್ಟೆ ಸ್ವಲ್ಪ ತಿರುಗಿಸ್ಬೇಕಾದ್ರೆ ಮೊಟ್ಟೆ ಸಿಗಾಕೊಂಬಿಟ್ಟು ಒಂಚೂರು ಒಡೆದೋಯ್ತು. ಹುಷಾರಾಗಿ ಹಿಂಗೆ ಕಲಸಿದ್ರೆ ಮೊಟ್ಟೆ ಒಡೆದೋಗಲ್ಲ. ನೀಟಾಗಿ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಮಸಾಲೆ ಹಾಕಿಲ್ಲ ನಾನು, ತುಂಬ ಜಾಸ್ತಿ ಮಸಾಲ ನಂಗೆ ಇಷ್ಟ ಆಗಲ್ಲ, ಹಂಗಾಗಿ ಕಡಿಮೆ ಮಸಾಲೆ ಹಾಕ್ಬಿಟ್ಟು ಈ ರೀತಿ ಬಿರಿಯಾನಿ ಮಾಡ್ಕೊಂಡಿದ್ದೀವಿ. ಸೂಪರಾಗಿ ಆಗಿದೆ. ಸ್ವಲ್ಪ ಅದ್ರ ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಆದಮೇಲೆ ಇವಾಗ ಬಡಿಸೋಣ ಅಂತೇಳ್ಬಿಟ್ಟು ಬಡಿಸ್ತಾ ಇದ್ದೀನಿ ತನುಗೆ. ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿರಲಿಲ್ಲ, ಹಂಗಾಗಿ ನಾನು ತನು ಇಬ್ಬರೇ ಫಸ್ಟ್ ಹಾಕ್ಕೊಂಡು ತಿಂತಾಯಿದ್ದೀವಿ. ಅವ್ರು ಬರೋ ಅಷ್ಟೊತ್ತಿಗೆ 11:30 ಆಗುತ್ತೆ ಅಂತಂದರು. 11:30 ತನಕ ಬಿರಿಯಾನಿ ಮಾಡ್ಕೊಂಡು ಕಾಯ್ಕೊಂಡು ಕೂರೋಕ್ಕಾಗಲ್ಲ ಅಂತೇಳಿ, ನೀವು ಊಟ ಮಾಡಿ ಅಂತಂದರು ಅಂತೇಳಿ ನಾನು ತನು ಇವಾಗ ಊಟ ಮಾಡ್ತಾಯಿದ್ದೀವಿ. ಹಾಗೆ ಅದ್ರ ಜೊತೆಗೆ ರಾಯ್ತ ಮೊಸರು ಬಜ್ಜಿ ಅದನ್ನು ಮಾಡಿದ್ದೀನಿ. ಒಂದೇ ಹೊತ್ತಿಗೆ ಇವಾಗ ರಾತ್ರಿ ಹೊತ್ತಿಗೆ ಮಾತ್ರ ಮೊಸರು ಬಜ್ಜಿ ಸಾಕು ಅಂತೇಳಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಮೊಸರು ಬಜ್ಜಿನ. ಇವಾಗ ಎಷ್ಟು ಬೇಕಷ್ಟನ್ನು. ನನಗೆ ಟ್ರೈಪಾಡ್ ಇಲ್ಲದೆ ಭಾಳ ಸಮಸ್ಯೆ ಆಗಿದೆ, ಯಾಕಂದರೆ ಫೋನು ನಂದು ಹಳೆ ಟ್ರೈಪಾಡಿಗೆ ಫಿಕ್ಸ್ ಮಾಡಿಬಿಟ್ರೆ ಅದು ಹಂಗಂಗೆ ಫೋನ್ ಬಗ್ಬಿಡುತ್ತೆ ಕೆಳಗಡೆ. ಅದಕ್ಕೂ ಏನೇನೋ ಇದು ಮಾಡಿಬಿಟ್ಟು ಸೆಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಓಕೆ, ಬಿರಿಯಾನಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು, ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ. ಆವಾಗವಾಗ ಅದರಲ್ಲೂ ಚಳಿಗಾಲದಲ್ಲಿ ಈ ರೀತಿ ಮಸಾಲ ಅಂದರೆ ಬಿರಿಯಾನಿ, ಫ್ರೈಡ್ ರೈಸು, ಬಿಸಿ ಬಿಸಿದು ಎಗ್ ಫ್ರೈಡ್ ರೈಸು ಆ ಥರದ್ದೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ.
ಬಿರಿಯಾನಿ ಲುಕ್ಕು ನೋಡಿ ಈ ರೀತಿ ಇತ್ತು. ಬಿರಿಯಾನಿನ ಇವಾಗ ಚೆನ್ನಾಗಿ ತಿಂದು ಗಂಟೆಲ್ಲ 11:45 ಆಗ್ಬಿಡ್ತು. ನನ್ನ ಹಸ್ಬೆಂಡು ಬಂದರು, ಅವ್ರಿಗೂ ಊಟ ಎಲ್ಲ ಹಾಕ್ಕೊಟ್ಟಾದಮೇಲೆ ನಾನು ಇವಾಗ ಫೇಸ್ ವಾಶ್ ಮಾಡಿಬಿಟ್ಟು ಈಗ ಮಲಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ವ್ಲಾಗಿಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೂ ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.